ನಮಸ್ಕಾರ, ಶುಭ ಸಂಜೆ. ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ನೇಹಿತರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವ ಕಾರಣ ನಿನಗಾಗಿ ಧಾರಾವಾಹಿಯ ಪತ್ರಿಕಾಗೋಷ್ಠಿ. ಕಲರ್ಸ್ ಕನ್ನಡ ವಾಹಿನಿ ಮೊದಲಿನಿಂದಲೂ ಹೊಸದಾದ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆ ತನ್ನ ಹೊಸ ಪ್ರಯತ್ನದ ಮೂಲಕ ಮನೆ ಮಾತಾಗಿದೆ. ಅಂತಹದೇ ಒಂದು ವಿಶೇಷವಾದ ಪ್ರಯತ್ನ ಈ ನಿನಗಾಗಿ ಧಾರಾವಾಹಿ. ಈಗಾಗಲೇ ಈ ಧಾರಾವಾಹಿಯ ಪ್ರೋಮೋಗಳನ್ನ ನೀವು ನೋಡಿದ್ದೀರಾ. ಅದು ಸಾಕಷ್ಟು ಜನಮನ್ನಣೆಯನ್ನು ಕೂಡ ಪಡೆದುಕೊಂಡಿದೆ. ಹಾಗಾಗಿ ಮತ್ತೊಮ್ಮೆ ಈ ಧಾರಾವಾಹಿಯ ಪತ್ರಿಕಾಗೋಷ್ಠಿಗೆ ನಾನು ಮಾಧ್ಯಮ ಮಿತ್ರರನ್ನ ಸ್ವಾಗತಿಸ್ತೀನಿ. ಈಗ ನಿನಗಾಗಿ ಧಾರಾವಾಹಿಯ ತಾರಾಗಣ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೀನಿ. ಸೊ ಕ್ರಿಯೇಟಿವ್ ಪೋಸ್ಟರ್ ಅನ್ವೀಲ್ ಆಗಲಿ. ನಿನಗಾಗಿ ಧಾರಾವಾಹಿಯ ಸುಂದರವಾದ ಕ್ರಿಯೇಟಿವ್ ಪೋಸ್ಟರ್. ಸೊ ನಿನಗಾಗಿ ಧಾರಾವಾಹಿಯ ಕ್ರಿಯೇಟಿವ್ ಪೋಸ್ಟರ್ ಮಾಧ್ಯಮ ಮಿತ್ರರಿಗೋಸ್ಕರ ಸ್ಪೆಷಲ್ ಆಗಿ ಮಾಡುವಂತ ಪೋಸ್ಟರ್ ಇವಾಗಷ್ಟೇ ಅನ್ವೀಲ್ ಆಗಿದೆ. ಸೊ ಇವಾಗ ನಮ್ಮ ಸೋನಿಯಾ ಪನಮ ದೇವಯ್ಯ ಅಂತ, ನಾನು ವಜ್ರೇಶ್ವರಿ ಪಾತ್ರದಲ್ಲಿ ಮೊದಲನೇ ಬಾರಿಗೆ ಈ ಟೀಮ್ನ ಸೇರ್ಕೊಂಡು ಈ ಪ್ರಯತ್ನನ ಮಾಡ್ತಾ ಇದ್ದೀನಿ. ನಾನು ಟ್ರೈನ್ಡ್ ಕ್ಲಾಸಿಕಲ್ ಡಾನ್ಸರ್ ಆ್ಯಂಡ್ ಆಕ್ಟಿಂಗ್ ಯಾವಾಗಲೂ ಆಸೆ ಇತ್ತು, ಚಾನ್ಸ್ಗಳಿತ್ತು, ಅವಾಗ ಸರಿ ಮಾಡ್ಕೊಳ್ಳಿಲ್ಲ. ತುಂಬ ವರ್ಷಗಳ ನಂತರ ಈಗ ಈ ಮೊದಲನೇ ಪ್ರಯತ್ನಕ್ಕೆ ಎದುರಿದ್ದೀನಿ. ಐ ಹ್ಯಾವ್ ಅ ಗ್ರೇಟ್ ಟೀಮ್, ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಅಂತ ನನಗೆ ಬಹಳ ಸಂತೋಷದಿಂದ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಇವರೆಲ್ಲರೂ ಪೃಥ್ವಿ ಅವರಿರ್ಬೋದು, ದಿವ್ಯಾ ಇರ್ಬೋದು, ಎಲ್ಲರೂ, ಅಶ್ವಿನಿ ಮ್ಯಾಮ್ ಇರ್ಬೋದು, ತುಂಬಾನೇ ಪ್ರೋತ್ಸಾಹ ಮಾಡಿ ಇಲ್ಲ ನೀನು ಮಾಡಬಹುದು. ವಜ್ರೇಶ್ವರಿ ಈ ಕ್ಯಾರೆಕ್ಟರು ಭಾರಿ ಜೋರು, ನೀವು ನೋಡಿರ್ಬೋದು ಪ್ರೋಮೋಸಲ್ಲಿ. ಸೊ ಅಷ್ಟು ಗತ್ತಲ್ಲಿ ಮಾತಾಡೋ ವಾಯ್ಸ್ ಇರ್ಬೋದು, ಇಲ್ಲ ಅವ್ರ ನಡಿಗೆ ಇರ್ಬೋದು, ಅವ್ರು ನೋಡೋದಿರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಸ್ಪೆಸಿಫಿಕ್. ಸೊ ಆಸ್ ಅ ಡಾನ್ಸರ್ ಇಟ್ಸ್ ಈಸಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಕಷ್ಟ ಅಂತ ಇವಾಗ ಕಷ್ಟ ಅಂತ ಗೊತ್ತಾಯ್ತು. ಬಟ್ ಐ ಥಿಂಕ್ ನಾವು ಐ ಆಮ್ ಗೆಟಿಂಗ್ ಎ ಗ್ರಿಪ್ ಓವರ್ ಇಟ್. ಸೊ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗಿರ್ಬೇಕು. ನಿನಗಾಗಿ ನೀವೆಲ್ಲ ನೋಡಿ ನಮ್ಮನ್ನ ಸಂತೈಸಬೇಕು ಅಂತ ನಾನು ಕೇಳ್ಕೊತೀನಿ. ಹೌದು ಸರ್, ಹೌದು. ಅಂದ್ರೆ ನೋಡಿ, ನಾವು ಡಾನ್ಸ್ ಅಲ್ಲಿ ನವರಸ ಮಾಡ್ತೀವಿ, ಬಟ್ ಅದರಲ್ಲಿ ಈ ರೌದ್ರ ರಸ ಅನ್ನೋದು ಇಲ್ಲ ವೀರರಸ ಅನ್ನೋದು ಕಾನ್ಸ್ಟೆಂಟ್ ಆಗಿ ಮಾಡಲ್ಲ. ನಾವು ಇಡೀ ಪ್ರೋಗ್ರಾಮ್ ನ ಒಂದೇ ರಸದಲ್ಲಿ ಮಾಡಲ್ಲ. ಆದ್ರೆ ವಜ್ರೇಶ್ವರಿ ಈ ಎರಡು ಕಾಂಬಿನೇಷನ್ ಯಾವಾಗ್ಲೂ ಇದೆ. ವೀರ, ಶಿ ಇಸ್ ಆಲ್ವೇಸ್ ಕಾನ್ಫಿಡೆಂಟ್, ಶಿ ಇಸ್ ಆಲ್ವೇಸ್ ಏನಂತಾರೆ, ಅವ್ರ ನಡೆಯೋದಿರ್ಲಿ, ಕೂತ್ಕೊಳ್ಳೋದಿರ್ಲಿ, ಎಲ್ಲಾನು ಒಂದು ಗತ್ತು. ಸೊ ಮತ್ತೆ ರೌದ್ರ, ಕೋಪ ಬರ್ತಾ ಇರುತ್ತೆ ಅವ್ರಿಗೆ ಅವಾಗ. ಸೊ ಇದೆರಡು ಬ್ಯಾಲೆನ್ಸ್ ಮಾಡಕ್ಕೆ ಇದೆರಡೇ ರಸದಲ್ಲಿ ಈ ಪಾತ್ರನ ಸ್ವಲ್ಪ ತಗೊಂಡ್ಬರ್ತಾ ಇದಾರೆ ಪೃಥ್ವಿ ಸರ್. ಬೇರೆ ಬೇರೆ ಎಲಿಮೆಂಟ್ಸ್, ಇಮೋಷನ್ಸ್ ಇರುತ್ತೆ, ಬಟ್ ಇದು ಮುಖ್ಯ ಇರುತ್ತೆ. ಕಷ್ಟ ಆದ್ರೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ದೀರಾ ನೀವು? ಎಂಜಾಯ್ ಮಾಡ್ತೀವಿ. ಇವಾಗ UKG ಮುಗಿತು, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್. ಥ್ಯಾಂಕ್ ಯು ಸರಿ. ಅವರ ರಜಾ ಕೂತಿಲ್ಲ. ಥ್ಯಾಂಕ್ ಯು ಸರಿ. ಇದೀಗ ಜೀವನದಲ್ಲಿ ಮೊದಲನೇ ಪ್ರೆಸ್ ಮೀಟ್ ನೋಡ್ತಾ ಇದ್ದೀನಿ. ಸೊ ನವಸಂತೂ ಇಲ್ಲ, ತುಂಬ ಎಕ್ಸೈಟ್ ಆಗಿದ್ದೀನಿ. ಏನಕ್ಕೆ ಅಂತಂದರೆ ಅಂತ ಒಂದು ಪ್ರಾಜೆಕ್ಟ್ನ ತೊಗೊಂಡ್ಬಂದಿದ್ದೀನಿ. ಓಕೆ, ಪ್ರೌಡಾಗಿ ಹೇಳ್ತೀನಿ, ನಿನಗಾಗಿ ಶೋ ಬಂದ ಮೇಲೆ ತುಂಬಾ ಸ್ಕೋರ್ ಮಾಡುತ್ತೆ ಅಂತ ಅಂದ್ಕೊಂಡು. ಏನಕ್ಕೆ ಅಂತಂದರೆ ನನ್ನ ಸಪೋರ್ಟಿವ್ ಆಗಿ ನಿಂತಿರೋದು ಜೈ ಮಾತಾ ಕಂಬೈನ್ಸ್ ಅಶ್ವಿನಿ ಮ್ಯಾಮ್ ಆ್ಯಂಡ್
ಇಡೀ ಕಲರ್ಸ್ ಟೀಮ್, JD ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ಪ್ರಶಾಂತ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತು ಸಮೃದ್ಧಿ ಮಾಡಿ ನಿಮಗೆ ಏನು ಸಪೋರ್ಟ್ ಬೇಕು ನಾನು ಕೊಡ್ತೀನಿ ಅಂತ ಹೇಳಿ ಮಾಡಿಸಿದ ಪ್ರಾಜೆಕ್ಟ್ ಇದು. ಸೊ ಒಂದು ಸ್ಟ್ರಾಂಗ್ ಆಗಿ ಹೇಳ್ತೀನಿ, ಈ ಪ್ರಾಜೆಕ್ಟು ನಿಜವಾಗ್ಲೂ ಒಂದು ಗೆಲುವನ್ನು ತಂದುಕೊಡುತ್ತೆ ಕಲರ್ಸ್ಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನನ್ನ ಟೀಮ್ ಇದೆ, ಅಲ್ಲಿ ನಾಯಕ ಒಂದು ಪಡೆ ಅಂತಂದರೆ ನಾಯಕಿದ ಒಂದು ಪಡೆ. ಸೊ ಒಂದು ಬಲನೇ ತಂದು ಕೊಡ್ತಿದ್ದಾರೆ ಶೋಗೆ, ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಒಂದು ಕನ್ನಡಕ್ಕೆ ಒಂದು ಒಳ್ಳೆ ವಿಲನ್ನು ಇವ್ರು ಆಗ್ತಾರೆ ಅಂತ ಅಂದ್ಬಿಟ್ಟು ಈ ಸ್ಟೇಜ್ ಮೇಲೆ ಹೇಳ್ತೀನಿ. ನೀವು ಫಸ್ಟ್ ಎಪಿಸೋಡ್ ಬಂದಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಎಲ್ಲಿಂದ ಕರ್ಕೊಂಡು ಬಂದ್ರು ಈ ವಜ್ರೇಶ್ವರಿನ ಕ್ಯಾರೆಕ್ಟರ್ನ, ಎಲ್ಲಿಂದ ಹಿಡಿದ್ರು ಅಂತ ಅಂದ್ಬಿಟ್ಟಂತ. ಹಾಗೆ ಮಗು ಕೂಡ ಓಕೆ, ಆಲ್ರೆಡಿ ನೀವು ಎಲ್ಲ ಪ್ರೋಮೋಲ್ಲ ನೋಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ ಮಗುನ. ಹಿಂದೆ ನಾನು ನಮ್ಮನೆ ರಾಣಿ ಅಂತ ಒಂದು ಒಳ್ಳೆ ಶೋ ಮಾಡಿದೆ. ಓಕೆ, ಅಲ್ಲಿದ್ದು ಬೇರೆ ಕತೆ. ಇಲ್ಲಿ ನಿನಗಾಗಿ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಹೇಗೆ ಅಂತಂದ್ರೆ ಹಳೆ ಕತೆಗಳಾದ್ರೆ ಒಂದು CEO ಅವನ ಕತೆ, ಒಂದು ಹೀರೋಯಿನು ಎಲ್ಲ ಒಂದ್ ಕಡೆ ಹಳ್ಳಿಯಲ್ಲೆಲ್ಲ ಬೆಳೀತಾ ಇರ್ತಾಳೆ, ಈ ತರದ ಒಂದು ಕತೆ ಹೇಳ್ತಾ ಇದ್ವಿ. ಬಟ್ ಈ ಸಾರಿ ಒಂದು ಹೊಸ ಕತೆ ಹೇಳಕ್ ಹೊರಟಿದೀವಿ. ಒಂದು ಸಿನಿಮಾ ಹೀರೋಯಿನ್ ಆದ್ರೆ ಆಕೆ ಅವಳ ಲೈಫ್ ಸ್ಟೈಲ್ ಹೇಗಿರುತ್ತೆ, ದಿನ ಅವಳು ನಿಜವಾಗ್ಲೂ ದೇವ್ರ ಕೊನೆಗೆ ಹೋಗಿ ದೇವ್ರನ್ನ ಬೇಡ್ಕೋತಾಳ. ಓಕೆ, ಅವಳ ಕಷ್ಟ ಅನ್ನೋದೇ ಇರಲ್ವಾ? ಓಕೆ, ಹೀರೋಯಿನ್ ಅಂತಂದ್ರೆ ಚಿನ್ನ ಸ್ಪೂನ್ ಇಟ್ಕೊಂಡೇ ಊಟ ಮಾಡ್ತಾಳ, ಅಥವಾ ಅವಳು ಕೈಯಲ್ಲೇ ಊಟ ಮಾಡ್ತಾಳ? ಇದೆಲ್ಲ ಇರುತ್ತೆ ಪ್ರಶ್ನೆಗಳು. ಓಕೆ, ಅವಳ ಲೈಫಲ್ಲಿ ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಲೈಫಲ್ಲಿ ಏನಾಗುತ್ತೆ, ಸೊ ಆ ಥರದೊಂದು ಕತೆ ಹೇಳಕ್ ಹೊರಟಿದ್ವಿ. ಇಲ್ಲ ಸರ್, ಇದೊಂದು ಕಂಪ್ಲೀಟ್ ಆಗಿ ಕಾಲ್ಪನಿಕ ಕಥೆನೆ. ಹೌದು ಹೌದು ಸರ್. ಇಲ್ಲ, ಇದು ಕಂಪ್ಲೀಟ್ ಆಗಿ ಕಾಲ್ಪನಿಕ ಕಥೆ. ಓಕೆ, ಒಂದು ಸಿನಿಮಾ ಸೂಪರ್ ಸ್ಟಾರ್ ಹೀರೋಯಿನ್ಗೂ ಅಂಡ್ ಒಂದು ಫುಡ್ ಟ್ರಕ್ ಇಟ್ಕೊಂಡಿರುವಂತ ಒಂದು ನಾಯಕನಿಗೂ ಒಂದು ಸ್ನೇಹ ಆಗಿ ಮುಂದಕ್ಕೆ ಒಂದಷ್ಟು ಆಯಾಮಗಳನ್ನ ಪಡ್ಕೊಂಡು ಹೋಗುತ್ತೆ. ತುಂಬಾನೇ ಒಂದು ಹೊಸ ಪ್ರಯತ್ನ ಮಾಡ್ತಿದ್ವಿ ಅಂತ. ರಚ್ಚು ಅನ್ನೋ ಟೈಟ್ಲು ಆಕ್ಟ್ ಆಗ್ತಿತ್ತು ಅಂತ ನಮಗೂ ಅನಿಸ್ತು. ಬಟ್ ರಚ್ಚಲ್ಲಿ ಒಂದು ಕಿಚ್ಚಿತ್ತು, ಸೊ ಅದು ಸಿನಿಮಾಗೆ ಆಕ್ಚುಲಿ ಚೆನ್ನಾಗುತ್ತೆ. ಬೇರೆ ಇಲ್ಲ ಸರ್, ಇಲ್ಲ 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 ಇಲ್ಲ, ಬೇರೆ ರಚ್ಚಿಗೆದ್ದಿಲ್ವಾ ಬೇರೆ ಯಾರು? ಇಲ್ಲ ಇಲ್ಲ ಇಲ್ಲ, ಯಾರು ಕಿಚ್ಚೊಚ್ಚಿಲ್ಲ. ರಚ್ಚು ಅನ್ನೋದು ಆಕ್ಚುಲಿ ನಾವು ಅನ್ಕೊಂಡಿದ್ದೆ, ಟೈಟ್ಲ್ನ ಆಕ್ಚುಲಿ ಅನ್ಕೊಂಡಿದ್ವಿ. ಬಟ್ ನಿನಗಾಗಿ ಸೌಂಡ್ಸ್ ಗುಡ್ ಅಂತ ಅನಿಸ್ತು. ಒಂದು ಟಿವಿಗೆ ನಿನಗಾಗಿ ಒಂದು ಸಾಫ್ಟ್ ಆಗಿ ಹೇಳ್ತೀವಿ ಚೆನ್ನಾಗಿ, ಸೊ ಹಾಗಾಗಿ ನಾವು ನಿನಗಾಗಿ ಹೋದ್ವಿ. ನಿಮ್ಮ ಜರ್ನಿ ಎಸ್ ಸರ್. ನನ್ನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಈ ಹಿಂದೆ ಕಲರ್ಸ್ಗೆ 3 ಗಂಟು, ಹೂಮಳೆ, ನಮ್ಮನೆ ಯುವರಾಣಿ ಅಂಡ್ ಕಲರ್ ಸೂಪರ್ಗೆ ರಾಜಾರಾಣಿ ಅಂತ ಒಂದು 4 ಸೀರಿಯಲ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಸೀರಿಯಲ್ಲೂ ಒಂದು ಹೊಸದಾಗಿ ಕಲ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ನಿನಗಾಗಿ ಅನ್ನೋದು ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿ ನನಗೆ ಸಿಕ್ಕಿದೆ. ಸೊ ಇದನ್ನು ಡೈರೆಕ್ಟ್ ಮಾಡ್ತಿರೋದ್ರಲ್ಲಿ ನಮಗೆ ತುಂಬಾನೇ ಖುಷಿ ಇದೆ. ಸೀರಿಯಲ್ಸ್ ಅಂದ್ರೆ ಸ್ವಲ್ಪ ಈ ಬೋರಿಂಗು ಅಂತ ಹೇಳ್ತಾರೆ, ಅಂದ್ರೆ ರೆಗ್ಯುಲರ್ ಆಗಿ ಶಾರ್ಟ್ಸ್ ತೋರಿಸ್ತಿರ್ತಾರೆ. ನಿಮ್ಗೆ ಹೇಗಿರುತ್ತೆ ಅಂತ? ಇಲ್ಲ ಸರ್, ನೀವು ಕಂಪ್ಲೀಟ್ ಆಗಿ ಸೀರಿಯಲ್ ಪ್ಯಾಟರ್ನ್ ಬಿಟ್ಟು ಒಂದು ಸಿನಿಮಾ ತರನೇ ಟ್ರೈ ಮಾಡಿದ್ದೀನಿ ನಾನು. ನೀವು ಎಪಿಸೋಡ್ ನೋಡುವಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸಮೃದ್ಧಿ ಸರ್. ಥ್ಯಾಂಕ್ ಯು. ಇದೀಗ ಮೊದಲನೇದಾಗಿ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಇದನ್ನ ನಾನು ಬಾಚ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ JD ಹಾಗೂ ಯಶ ಅಂಡ್ ಮಧುರ 3 ಜನ ಕೂತ್ಕೊಂಡು ನನ್ಗೆ ಕತೆ ಹೇಳಿದಾಗ ನಾನು ಹೇಳಿದೆ, ಈ ಕತೆ ನಮ್ಗೆ ಬೇಕು, ಯಾವ ಕಾರಣಕ್ಕೂ ಇದನ್ನ ಬೇರೆಯವ್ರು ನಾನು ಬಿಟ್ಕೊಡ್ತಾ ಇಲ್ಲ ಅಂತ ಹಠ ಮಾಡಿದೆ.
ಪ್ರಶಾಂತ್ ಅವ್ರನ್ನು ಕೂಡ ನಾನು ಹಠ ಮಾಡಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನ ಕಿತ್ಕೊಂಡಿರೋದು ಅವ್ರ ಕೈಯಿಂದ. ಸೊ ಡೆಫಿನೆಟ್ಲಿ ವೆರಿ ಸ್ಪೆಷಲ್. ಅದಕ್ಕೋಸ್ಕರ ಇದನ್ನ ತುಂಬಾ ಸ್ಪೆಷಲ್ ಆಗಿ ಮಾಡ್ಲೇಬೇಕು. ಇದನ್ನ ಯಾವ ಲೆವೆಲ್ಗಾದ್ರೂ ನಾವು ಚೆನ್ನಾಗಿ ಮಾಡಿ ಎಲ್ಲ ಟೀಮ್, ಒಳ್ಳೆ ಟೀಮ್, ಬೆಸ್ಟ್ ಆಫ್ ದ ಟೀಮ್ ನ ಹಾಕಿದೀವಿ. ಆಕ್ಚುಲಿ ಪೃಥ್ವಿ, ಈ ಕತೆ ಕೇಳಿದ ತಕ್ಷಣ ನನ್ ತಲೆಗೆ ಬಂದಿದ್ ಪೃಥ್ವಿ. ಯಾಕಂದ್ರೆ ಒಂದು ಮಗು ಇದೆ ಅಂದ್ರೆ ಹಿ ಇಸ್ ದ ಬೆಸ್ಟ್ ಪರ್ಸನ್ ಟು ಹ್ಯಾಂಡಲ್ ಅ ಚೈಲ್ಡ್ ಅಂಡ್ ಇಮೋಷನ್ಸ್ ಅಂಡ್ ರಿಲೇಶನ್ಶಿಪ್ ಅಂಡ್ ರೊಮ್ಯಾನ್ಸ್. ಸೊ ಎಲ್ಲ ಕಾಂಬಿನೇಷನ್ ಇರೋದ್ರಿಂದ ನಂಗೆ ಫಸ್ಟ್ ಬಂದಿದೆ ಪೃಥ್ವಿ ಅವರು. ಅಂಡ್ ನಮ್ಮ ಹತ್ರ ಒಳ್ಳೆ ಟೀಮ್ ಇದೆ. ನಮ್ಮ ಅನಿಲ್ ಅಸೋಸಿಯೇಟ್ ಅವರು ಕೂಡ ಇವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೂ ಒಳ್ಳೆ ಮ್ಯಾನೇಜರ್ಸ್ ಇದ್ದಾರೆ, ಅನಿಲ್ ಮತ್ತೆ ವಿಠಲ್, ಶ್ರೀನಿವಾಸ್, ಇವರೆಲ್ಲರೂ ಸೇರಿ ಒಂದು ಒಳ್ಳೆ ಗಟ್ಟಿ ಸ್ಟ್ರಾಂಗ್ ಆಗಿರೋ ಟೀಮ್, ವಜ್ರೇಶ್ವರಿ ತರ ಒಂದು ಸ್ಟ್ರಾಂಗ್ ಟೀಮ್ ನ ನಾವು ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ವಿ. ಹಾಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಶಾಂತ್, ಸುಷ್ಮಾ, ಆಲೋಕ್ ಅಂಡ್ ಕೆವಿನ್. ಇವರೆಲ್ಲರೂ ನಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತು ಎಸ್ ಜಯಮಾತಾ ಈ ಪ್ರಾಜೆಕ್ಟ್ ಮಾಡ್ಬೋದು. ಯಾಕಂದ್ರೆ ಇಟ್ಸ್ ಅ ವೆರಿ ಸ್ಪೆಷಲ್ ಸ್ಟೋರಿ. ಇದಕ್ಕೊಂದು ಫ್ಲೇವರ್ ಇದೆ. ಆ ಫ್ಲೇವರ್ ತರಬೇಕು ಅಂದ್ರೆ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಟುಗೆದರ್. ಸೊ ಹಾಗಾಗಿ ಅವ್ರಿಗೆ ಎಲ್ಲರೂ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ರು. ಹಾಗಾಗಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ಚಾಯ್ಸಸ್ ಬಂದಾಗ ವೆನ್ ವಿ ಹ್ಯಾಡ್ ಟು ನಮ್ಮ ಆಡಿಷನ್ಸ್ ಎಲ್ಲ ಮಾಡುವಾಗ ಹೀರೋ ಅಂತಂದಾಗ ನಾವು ಯಾರ್ದು ಆಡಿಷನ್ ಮಾಡಿಲ್ಲ, ಸ್ಟ್ರೇಟ್ ನಮ್ಮ ಹೀರೋನೇ ನಾವು ಚೂಸ್ ಮಾಡ್ಕೊಂಡ್ವಿ. ಸೊ ಅದ್ರಲ್ಲಿ ಏನು ಆಡಿಷನ್ಸ್ ನಡೆದಿಲ್ಲ, ಸ್ಟ್ರೇಟ್ ಹಿ ವಾಸ್ ಫಸ್ಟ್ ಚಾಯ್ಸ್. ಅಂಡ್ ಮಕ್ಕಳಲ್ಲೂ ನಾವು ಒಂದು 5 ಮಕ್ಕಳು ಆಡಿಷನ್ ಮಾಡಿದ್ವಿ. ಅದರಲ್ಲಿ ಪುಟ್ಟು ಪಾಪುನೇ ನಮ್ಗೆ ಬೆಸ್ಟ್ ಸೂಟಬಲ್ ಅಂತ ಅನ್ನಿಸ್ತು. ಬೇರೆ ಮಕ್ಕಳು ತುಂಬಾ ಚೆನ್ನಾಗಿ ಆಡಿಷನ್ಸ್ ಮಾಡಿದ್ರು, ಬಟ್ ಈ ಪಾತ್ರಕ್ಕೆ ಈ ಮಗು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾಳೆ ಅಂದ್ಬಿಟ್ಟು ಕೃಷ್ಣನ ನಾವು ಚೂಸ್ ಮಾಡ್ಕೊಂಡ್ವಿ. ಅಂಡ್ ವಜ್ರೇಶ್ವರಿಗೆ ತುಂಬಾ ಆಡಿಷನ್ಸ್ ಮಾಡಿದೀವಿ. ಇನ್ನೇನು ವೆನ್ ವಿ ವರ್ ಅಬೌಟ್ ಟು ಗಿವ್ ಅಪ್ ಅವಾಗ ಏನು ಇವರು ಫೋಟೋ ಬಂತು. ಅಂಡ್ ಇವ್ರ ಪರಿಚಯ ನನಗೆ 20 ವರ್ಷದಿಂದ ಇದೆ. 20 ವರ್ಷ ಹಿಂದೆ ಇವರು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ದೆ ನಾನು. ಬ್ಯಾಕ್ ಇನ್ ಕಾಲೇಜ್ ಡೇಸ್ ಅಲ್ಲಿ ನಾವು ಆಕ್ಚುಲಿ ಸಿಮಿಲರ್ ಕಾಲೇಜ್ ಆ ಟೈಮಲ್ಲೇ ಇದ್ವಿ. ಸೊ ಇವ್ರ ಪರ್ಫಾರ್ಮೆನ್ಸ್ ಅಂಡ್ ನಮ್ಗೆ ಹೆಂಗೋ ರಿಲೇಟಿವ್, ನಾವು ಒಂದೇ ಜಾಗದಿಂದ ಬರ್ತೀವಿ, ಕೊಡಗಿನಿಂದ ಬರ್ತೀವಿ. ಸೊ ವಿ ಆರ್ ಕಂಟ್ರಿ ಕಸಿನ್ಸ್. ಸೊ ಹಾಗಾಗಿ ಎಲ್ಲೋ ಒಂದು ಕನೆಕ್ಷನ್ ಇತ್ತು. ಸೊ ಇವ್ರ ಫೋಟೋ ಬಂದಿದ ತಕ್ಷಣ ಎಲ್ಲ ಎಸ್ ಶಿ ಇಸ್ ದ ಒನ್. ಅದನ್ನ ಜೆಡಿ ಕಳಿಸ್ದೆ. ಜೆಡಿ ಆಲ್ಸೋ ಸೆಡ್ ಇಲ್ಲ ಇವ್ರನ್ನ ಒಂದು ಆಡಿಷನ್ ಮಾಡೋಣ, ನೋಡೋಣ, ಇವ್ರ ಲುಕ್ ತುಂಬಾ ಚೆನ್ನಾಗಿದೆ, ಒಂದು ಗತ್ತಿದೆ, ಈ ಕ್ಯಾರೆಕ್ಟರ್ ನ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಇವ್ರು ಆಡಿಷನ್ ಮಾಡಿದ ತಕ್ಷಣ ಎಲ್ರಿಗೂ ಒಂದು ಓಕೆ ಶಿ ಇಸ್ ದ ಒನ್ ಅಂತ ಅನ್ನಿಸ್ತು. ಸೊ ಒಂದು 50 ಆಡಿಷನ್ ಆದ್ಮೇಲೆ ಶಿ ವಾಸ್ ದ ಒನ್, ಲಾಸ್ಟ್ ಚೋಸನ್ ಒನ್. ಅಂಡ್ ಅಫ್ಕೋರ್ಸ್ ನಮ್ಮ ರಚ್ಚುಲಿ ನಾವು ಒಂದು ಫ್ಲೇವರ್ ಹುಡುಕ್ತಾ ಇದ್ವಿ, ಒಂದು ಇನ್ನಸೆನ್ಸ್ ಬೇಕು. ಶಿ ಇಸ್ ಅಫ್ಕೋರ್ಸ್ ಸೂಪರ್ ಸ್ಟಾರ್, ಆದ್ರೆ ಆರಗನ್ಸ್ ಇರಬಾರ್ದು ಮುಖದಲ್ಲಿ. ಸೊ ವಿ ವರ್ ಲುಕಿಂಗ್ ಒನ್ ಸ್ಮಾಲ್ ಇನ್ನಸೆನ್ಸ್ ನೋಡ್ತಾ ಇದ್ವಿ. ಆಮೇಲೆ ಒಂದು ಸ್ಮೈಲ್, ಆ ಸ್ಮೈಲ್ ಅಲ್ಲಿ ಕೂಡ ಒಂದು ಆರಗನ್ಸ್ ಇರಬಾರ್ದು ಅಂತ ಹುಡುಕ್ತಾ ಇದ್ವಿ. ಆಮೇಲೆ ಮುಗ್ಧತೆ ಜೊತೆ ಏನ್ ಹೇಳ್ತಾರೆ ದಟ್ ಹೀರೋಯಿನ್ ಫ್ಲೇವರ್ ಬೇಕು ಅಂತಾನೆ ನಾವು ತುಂಬಾ ಕಷ್ಟಪಟ್ಟು ತುಂಬಾ ಆಡಿಷನ್ಸ್, ಅದಕ್ಕೂ ನಾವು ತುಂಬಾ ಆಡಿಷನ್ಸ್ ಮಾಡಿ ಕೊನೆಗೆ ವಿ ಫೌಂಡ್ ಶಿ ಇಸ್ ಅ ಸೂಟಬಲ್ ಒನ್ ಅಂತ. ಸೊ ಇದ್ರ ಮೇಲೆ ಇವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೀವೆಲ್ಲ ಫಸ್ಟ್ ಎಪಿಸೋಡ್ ಅಲ್ಲ, 100 ಎಪಿಸೋಡ್ ಅಲ್ಲ, 1000 ಎಪಿಸೋಡ್ ಆದ್ಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಕೊಳ್ಳೋಣ. ಅವಾಗ ಇನ್ನೂ ಸ್ವಲ್ಪ ಎಲ್ಲ ನಿಮ್ಗೆ ಮಾಹಿತಿ ಕೊಡ್ಬೋದು. ಎನಿಥಿಂಗ್ ಎಲ್ಸ್? ಹಿಂದೆ ಒಂದು ಪ್ರೊಡಕ್ಷನ್ ಅವರು ಸಿನಿಮಾ ಮಾಡಿದ್ದೀವಿ. ಸೊ ಈಗ ನೀವು ಸೀರಿಯಲ್ ಕೂಡ ಮಾಡ್ತಾ ಇದ್ದೀವಿ. ಬಟ್ ಒಬ್ಬ ನಟಿ ಸೀರಿಯಲ್ ಅಂದಾಗ ಒಂದು ಜವಾಬ್ದಾರಿ ಇರುತ್ತೆ. ಅದು ಎಲ್ಲಿಯೂ ನಿಮಗೆ ಡಿಸ್ಟರ್ಬ್ ಆಗದೆ ರೀತಿ ಹೋಗ್ಬೇಕು. ಅದಕ್ಕೆ ಏನಾದ್ರು ಪ್ರಿಪ್ರೇಷನ್ಸು ಐಡಿಯಾ ಏನಾದ್ರು ಪ್ಲಾನ್ ಔಟ್ ಮಾಡಿದ್ದೀರಾ? ಹೀರೋಯಿನ್ಸ್ ಮೇಲೆ ಸೀರಿಯಲ್ ಬರ್ತಿರೋದ್ರಿಂದ ಅದಷ್ಟು ನಿರೀಕ್ಷೆ ಇರುತ್ತೆ. ಅದು ಸಿನಿಮಾ ನಾಳೆ ದಿನ ಸಿನಿಮಾ ನಟಿಯರು ನೋಡಿದಾಗಲೂ ಕೂಡ ಇದೆಲ್ಲೋ ರಿಲೆವೆಂಟ್ ಅಂತನೋ ಮತ್ತೊಂದು ಅನ್ಸಿದಾಗ ನಿಮ್ಮನ್ನು ಪ್ರಶ್ನೆ ಮಾಡೋ ಸಾಧ್ಯತೆ ಇರುತ್ತಾ? ಆ ಥರದ್ದು ಏನಾದ್ರು ಆಗುತ್ತಾ ಅಂತ? ಇದು ಒಂದು ಕಥೆಯಾಗಿ ನೋಡ್ಕೊಂಡಿದೀವಿ. ಸೊ ಈ ಪಾತ್ರ ಕೂಡ ಆ ಪಾತ್ರನ ಪ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಇದು ಇಲ್ಲ, ಅದೆಲ್ಲೂ ಆ ತರ ಡಿಸ್ಟರ್ಬೆನ್ಸ್ ಆಗಲ್ಲ ಅನ್ಕೊಂಡಿದೀನಿ. ಇದು ನಿಜ ಜೀವನದಲ್ಲಿ ನಡೆಯುವಂತ ಒಂದು ಘಟನೆ ತರ ಅನ್ಸುತ್ತೆ. ಅಂದ್ರೆ ಕೆಲವು ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು ಕೆಲವು ಆಕ್ಟ್ರೆಸಸ್ಗೆ. ಸೊ ಅವ್ರದೇ ಒಂದು ಜೀವನ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ಅದು ಡಿಸ್ಟರ್ಬ್ ಆಗ್ಬೋದು ನಮ್ಮ ಇಂಡಸ್ಟ್ರಿಗೆ ಅಂತ ಅನ್ಸಲ್ಲ ನಂಗೆ. ನಿಮ್ಗೆ ಓವರ್ ಆಲ್ ಈ ಟೀಮ್ ಸೆಲೆಕ್ಷನ್ ನಿಮ್ಗೆ ಅನ್ಸುತ್ತೆ? ತುಂಬಾ ಕಷ್ಟಪಟ್ಟಿದೀವಿ. ಇಲ್ಲ, ತುಂಬಾ ಒಳ್ಳೆ ಟೀಮ್ ಆಕ್ಚುಲಿ. ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ಎಲ್ಲರೂ ಆಕ್ಚುಲಿ ಪ್ರತಿಯೊಬ್ರು, ಪೃಥ್ವಿ ಅಂತೂ ನಾನ್ ಮಾಡ್ತೀನಿ ಮೇಡಮ್, ಒಂದು ಹಠ ಇದೆ ಅವರಲ್ಲಿ. ಸೊ ನಾನು ಏನೋ ಒಂದು ಇಲ್ಲ ಪೃಥ್ವಿ ಇದು ತುಂಬಾ ಖರ್ಚಾಗುತ್ತೆ ಬೇಡ ಅಂದ್ರೂ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡ್ತಾರೆ.
ಯಾರ ಕೈಲೂ ಆಗಲ್ಲ, ಬಟ್ ಅವ್ರು ಕನ್ವಿನ್ಸ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ತುಂಬಾ ಎಲ್ಲರೂ ಅವ್ರವ್ರದೇ ಒಂದು ಇನ್ಸ್ಪಿರೇಷನ್, ಅವ್ರದೇ ಒಂದೊಂದು ಎಫರ್ಟ್ ಹಾಕಿ ಮಾಡಿದ್ದಾರೆ ಇದರಲ್ಲಿ. ಅಂಡ್ ಪ್ರತಿಯೊಬ್ಬರು ಆಕ್ಟರ್ ಕೂಡ ಅವ್ರದೇ ಒಂದು ಫ್ಲೇವರ್. ಆಕ್ಚುಲಿ ಪೃಥ್ವಿ ಇಸ್ ಗುಡ್ ಅಟ್ ದಟ್. ಅವ್ರದೇ ಒಂದು ಕಲೆನ ಸ್ಕ್ರೀನ್ ಮೇಲೆ ತರಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನಮ್ ಟೀಮ್ ಒಳ್ಳೆ ಟೀಮ್. ಐ ಆಮ್ ವೆರಿ ಹ್ಯಾಪಿ. ಅಂಡ್ ಕಲರ್ಸ್ ಕೂಡ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಮಾಡಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀವಿ, ಬಟ್ ಇಟ್ಸ್ ಆಲ್ ಅಪ್ ಟು ದ ಆಡಿಯನ್ಸ್. ಸೀರಿಯಲ್ ಪ್ರೊಮೋ ನೋಡಿದ್ವಿ, ಆನೆ ಮೇಲೆಲ್ಲ ಹೋಗುವಂಥದ್ದು, ಅಂದ್ರೆ ಬಜೆಟ್ ಕೂಡ ಹೆವಿ ಆಗೇ ಇದೆಯಾ ಅಂತ. ಹೌದು, ಹೆವಿ ಇದೆ, ಹೆವಿ ಇದೆ, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮ್ಯಾಮ್. ಈಗ ಯಾಕಂದ್ರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸೀರಿಯಲ್ಗೆ ನೀವು ಪ್ರೆಸ್ ಮೀಟಿಗೆ ಹೋಗಿದ್ದೀರಾ ನನ್ಗೆ ಗೊತ್ತಿಲ್ಲ. ಐ ಥಿಂಕ್ ದಿಸ್ ವಿಲ್ ಬಿ ದ ಫಸ್ಟ್. ಅಂದ್ರೆ ನಾವು ಅದ್ರ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಯುನೀಕ್ ಆಗಿ ಮಾಡಬೇಕು ಅಂತ ಇಡೀ ಟೀಮ್ ಶ್ರಮ ಪಟ್ಟು ಮಾಡ್ತಾ ಇದ್ದೀವಿ. ನನ್ನ ಪಾತ್ರದ ಬಗ್ಗೆ ನಾನು ಹೇಳೋದಾದ್ರೆ ಆಲ್ರೆಡಿ ಎಲ್ಲ ಸರ್ ಮ್ಯಾಮ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ನಾನು ಅದೇ ಪಾತ್ರ ಪ್ಲೇ ಮಾಡ್ತಿರೋದ್ರಿಂದ ರಚ್ಚು ಅನ್ನೋ ಒಂದು ಮುದ್ದಾದ ಹುಡುಗಿ ಆ ಥರ ರಿಯಲ್ ಲೈಫಲ್ಲಿ ಒಬ್ರು ಇರ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಅಷ್ಟು ಒಂದು ಒಳ್ಳೆ ಮನ್ಸಿರೋಂಥ ಹುಡುಗಿ. ಅವಳಿಗೆ ಸಿಂಪಲ್ ಲಿವಿಂಗ್, ನಾರ್ಮಲ್ ಆಗಿ ಬದುಕಬೇಕು. ಈ ತರ ಹೈಫೈ ಜೀವನ, ಈ ಆಟೋಗ್ರಾಫ್, ಸೆಲ್ಫಿ, ಸ್ಟ್ಯಾಂಡರ್ಡ್ಸ್ ಎಲ್ಲದೂ ಬಿಟ್ಟು ಸಿಂಪಲ್ ಆಗಿ ರೋಡಲ್ಲಿ ನಡ್ಕೊಂಡು ಹೋಗಿ ಒಂದು ಗೋಲ್ಗಪ್ಪ ತಿನ್ಬೇಕು, ಮನೆಯವ್ರ ಎಲ್ಲರ ಜೊತೆ ಸೇರ್ಕೊಂಡು ಊಟ ಮಾಡ್ಬೇಕು, ಮನೇಲಿ ಯಾವ್ದೋ ಏನೋ ಕಳ್ದು ಹೋದ್ರೆ ಅದನ್ನ ಅವಳೇ ಹುಡ್ಕೊಡ್ಬೇಕು, ರಂಗೋಲಿ ಹಾಕ್ಬೇಕು, ಟ್ರೆಡಿಷನಲ್ ಆಗಿರ್ಬೇಕು. ಈ ತರ ಒಂದು ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಕನ್ಸು ಕಾಣ್ತಾ ಇರ್ತಾಳೆ. ಎಲ್ಲ ಜಗತ್ತಲ್ಲಿ ಎಲ್ಲ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಇವಳು ನಾನು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾಳೆ. ಇವಳು ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಬದುಕ್ತಾ ಇರ್ತಾಳೆ. ಅವ್ರ ಅಮ್ಮನ ಮಾತೆ ವೇದವಾಕ್ಯ. ಅವ್ರ ಅಮ್ಮ ಅಂದ್ರೆ ಅವಳಿಗೆ ದೇವ್ರು ಅಂತ ಟ್ರೀಟ್ ಮಾಡ್ತಾಳ ಗೊತ್ತಿಲ್ಲ, ಬಟ್ ಅವ್ರ ಅಮ್ಮನ್ ಮಾತ್ರ ದೇವ್ರು ಅಂತ ಟ್ರೀಟ್ ಮಾಡ್ತಾಳೆ. ಅಮ್ಮ ಹೇಳಿದ್ದನ್ನ ಮೀರಲ್ಲ, ಅಮ್ಮನ ಮಾತೆ ವೇದವಾಕ್ಯ, ಮೇಲಿಂದ ಕೆಳಗೆ ಹಾರು ಅಂದ್ರು ಕಣ್ಮುಚ್ಕೊಂಡು ಅಮ್ಮ ಅಂತ ಹಾರ್ಬಿಡ್ತಾಳೆ. ಆ ತರ ಒಂದು ಹುಡುಗಿ. ಮತ್ತೆ ಅವಳನ್ನ ಜನ ತುಂಬಾ ಪ್ರೀತಿಸ್ತಾ ಇರ್ತಾರೆ. ಬಟ್ ಅವಳ ಪರ್ಸನಲ್ ಲೈಫ್, ಅವಳ ಆಸೆಗಳಿಗೆ ಅವಳ ಆಸೆಗಳನ್ನ ಯಾರು ಕೇಳ್ತಾ ಇದ್ದಾರೆ ಅಥವಾ ಅದೆಲ್ಲ ನೆರವೇರ್ತಿದ್ಯಾ? ಬಟ್ ಅವಳು ಅವ್ರ ಅವರಮ್ಮ ಅವಳ ಮಗಳು ಲೈಫ್ ಹೆಂಗಿರ್ಬೇಕು ಅಂತ ಅನ್ಕೋತಿದ್ದಾರೆ. ಆ ತರ ಬದುಕೋದಕ್ಕೋಸ್ಕರ ಅವಳ ಆಸೆಗಳನ್ನ ಅವಳು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳ. ಈ ತರ ತುಂಬಾ ಸಿಚುಯೇಷನ್ಗಳು ಈ ಸಿನಿಮಾ ಅಂತಾನೆ ಬರ್ತಿದೆ. ಯಾಕಂದ್ರೆ ಸಿನಿಮಾ ತರನೇ ಶೂಟ್ ಮಾಡ್ತಿದ್ವಿ ಈ ಸೀರಿಯಲ್ ಅಲ್ಲಿ ಬರುತ್ತೆ. ಅಂಡ್ ತುಂಬಾ ಖುಷಿ ಏನಕ್ಕೆ ಅಂದ್ರೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಟೀಮ್, ಒಳ್ಳೆ ಡೈರೆಕ್ಟರ್, ಒಳ್ಳೆ ಕೋ ಸ್ಟಾರ್ಸ್. ಇದಕ್ಕಿಂತ ಹೆಚ್ಚಿನ ಏನ್ ಬೇಕು ಅನ್ನೋ ತರ ಒಂದು ಫೀಲಿಂಗ್. ಒಂದು ಕಂಬ್ಯಾಕ್ ಮಾಡಿದ್ರೆ ಈ ತರ ಕಂಬ್ಯಾಕ್ ಮಾಡ್ಬೇಕು ಅಂತ ಅನ್ಸಿತ್ತು. ಅದು ಆ ತರ ಮಾಡ್ತಾ ಇದೀನಿ ಅಂತ ಬಾರಿ ಪ್ರೌಡ್ ಆಗಿ ಹೇಳ್ತಾ ಇದ್ದೀನಿ. ಅಂಡ್ ನೀವು ಎಪಿಸೋಡ್ಸ್ ಎಲ್ಲ ನೋಡ್ರೆ ನಥಿಂಗ್ ಲೆಸ್ ದೆನ್ ಅ ಸಿನಿಮಾ. ನೀವು ಒಂದ್ ಸಿನಿಮಾನೇ ನೋಡ್ತಾ ಇದೀನಲ್ಲಪ್ಪ, ಇದು ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ತರ ಇರುತ್ತೆ. ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದೀವಿ ಕಷ್ಟಪಟ್ಟು. ಅಂಡ್ ಐಮ್ ಶ್ಯೂರ್ ನೋಡಿದವ್ರಿಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಸಿನಿಮಾ ಮತ್ತೆ ಸೀರಿಯಲ್ ಎರಡೂ ಕಡೆನೂ ಕಾಲಿಟ್ಟಿದ್ದೀವಿ. ಹೌದು, ಅಂದ್ರೆ ಇವಾಗ ಒಂಥರ ಸೀರಿಯಲ್ ಅಂತಾನೆ ಅನ್ಸ್ತಲ್ಲ, ಸಿನಿಮಾ ಮತ್ತೆ ಸಿನಿಮಾದಲ್ಲೇ ಕಾಲಿಟ್ಟಿದ್ದೀನಿ ಅನ್ನೋ ತರನೇ ಫೀಲಿಂಗ್. ಬಟ್ ಹೌದು ಸರ್, ಸಿನಿಮಾ ಅಂಡ್ ಸೀರಿಯಲ್ ಎರಡರಲ್ಲೂ ಕಾಲಿಟ್ಟಿದ್ದೀನಿ. ನಟಿಯಾಗಿ ನಿಮ್ಗೆ ಈ ಪಾತ್ರ ಮಾಡೋದಕ್ಕೆ ಎಷ್ಟು ಖುಷಿ ಇದೆ? ನನಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಅವಳು ಇಲ್ಲಿರೋ ತುಂಬಾ ಜನ ನಟಿಯರನ್ನ ರೆಪ್ರೆಸೆಂಟ್ ಮಾಡ್ತಾಳೆ. ನೋಡೋ ಜಗತ್ತು ಅನ್ಕೊಂಡ್ಬಿಡ್ತಾರೆ ಹೀರೋಯಿನ್ ಅಂದ್ರೆ ಅವ್ರ ಲೈಫ್ ಆರಾಮ್, ಕೂಲ್ ಆಗಿರ್ತಾರೆ, ಬಿಂದಾಸ್ ಹಂಗೆ ಹಿಂಗೆ ಅಂತ. ಬಟ್ ಎಷ್ಟೊಂದ್ಸತಿ ಅದೇ ತರ ಇರಲ್ಲ. ಬಟ್ ರಚನಾ ಪ್ರೌಡ್ಲಿ ಎಲ್ಲ ಹೀರೋಯಿನ್ ರೆಪ್ರೆಸೆಂಟ್ ಮಾಡ್ತಾಳೆ, ಖುಷಿಯಿಂದ ರೆಪ್ರೆಸೆಂಟ್ ಮಾಡ್ತಾಳೆ. ಥ್ಯಾಂಕ್ ಯು ದಿವ್ಯಾ. ಸಿಂಪಲ್ ಗೈ ಅಂದ್ರೆ ಒಂದು ಮಗುವಿನ ತಂದೆ ಇರ್ತಾನೆ. ಸೊ ಅಲ್ಲಿ ನಿಮ್ಗೆ ಜಾಸ್ತಿ ಮಾಸ್ ಸಿಗಲ್ಲ. ಒಂದು ಒಳ್ಳೆ ಫುಡ್ ಟ್ರಕ್ ಇಟ್ಕೊಂಡಿರ್ತಾನೆ. ತುಂಬಾ ಶುಚಿ ಇವನು, ಎಲ್ರಿಗೂ ಒಳ್ಳೆ ಊಟ ಬಡಿಸ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇರುತ್ತೆ. ಅಂಡ್ ದುಡ್ಡಿನ ಹಿಂದೆ ಹೋಗೋ ಮನುಷ್ಯ ಅಲ್ಲ, ಕಮ್ಮಿ ರೇಟಿಗೂ ಪರವಾಗಿಲ್ಲ, ಒಳ್ಳೆ ಊಟ ಕೊಡ್ತಾ ಇರ್ತಾನೆ. ಇವನ ಜೀವನ ಮೇನ್ ಧ್ಯೇಯ ಏನಂತಂದ್ರೆ ಈ ಮಗುಗೆ ಏನ್ ಬೇಕು ಅದನ್ನ ನೋಡ್ಕೊಳ್ಳೋದು. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಬಂದು ತುಂಬಾ ಸಿಂಪಲ್ ಅಂಡ್ ಖುಷಿಯಾಗಿರುವಂತ ಒಂದು ಕ್ಯಾರೆಕ್ಟರ್. ಶಿವರಾಮ ಮತ್ತೆ ಜೀವ ತುಂಬಾ ಡಿಫರೆನ್ಸ್ ಇದೆ. ಅದನ್ನ ನೀವೆಲ್ಲರೂ ಎಪಿಸೋಡ್ ನೋಡಿದಾಗ ಬಹುಶಃ ನಿಮ್ಗೆಲ್ಲರೂ ಅರ್ಥ ಆಗುತ್ತೆ. ತುಂಬಾ ಖುಷಿ ಪಡ್ತೀರಾ.
ಕಂಪ್ಲೀಟ್ ಒಂದು ಬರಲ್ಲ ಸರ್ ಆಕ್ಚುಲಿ. ಹೌದು ಸರ್, ಕಾಫಿ ಒಂದು ಚೆನ್ನಾಗಿ ಮಾಡ್ತೀನಿ. ಅದು ಬಿಟ್ಟು ಆಹಾರ ಪದಾರ್ಥಗಳು ಅಷ್ಟೊಂದು ಯಾವುದು ಬರಲ್ಲ. ಸೊ ಕಟ್ ಶಾರ್ಟ್ ಇರುತ್ತಲ್ಲ ಸರ್, ಎಲ್ಲ ಕಟ್ ಮಾಡಿಟ್ಟಿರ್ತಾರೆ, ಅದು ಸುಮ್ಮನೆ ಆಗ್ಬಿಡುತ್ತೆ ಸರ್. ಫಸ್ಟ್ ಕಾರಣ ಕಲರ್ಸ್ ಕನ್ನಡ. JD ಸರ್ ಫೋನ್ ಮಾಡಿ ಮತ್ತೆ ಈ ಥರ ಮಾಡೋಣ ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದು ಕಾರಣ ಮೇಡಮ್ ಅಂದರೆ ಜಯಮಾತಾ ಕಂಬೈನ್ಸ್. ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ ಎಲ್ಲರೂ ಕೂಡ ಆಸೆ ಇರುತ್ತೆ. ಆ್ಯಂಡ್ ನಾವೆಲ್ಲಿ ಕೆಲಸ ಮಾಡಿರ್ತೀವಿ, ಯಾವ ಚಾನಲ್ ಕೆಲಸ ಮಾಡಿರ್ತೀವಿ, ಅವರೇ ಮತ್ತೆ ಕರೆದು ಕೆಲಸ ಕೊಡೋದು ತುಂಬ ಅಪರೂಪ ನನ್ನ ಪ್ರಕಾರ. ಮತ್ತೆ ರೀಲಾಂಚ್ ಮಾಡೋದು ಅಪರೂಪ. ಸೊ ಆ ಥರ ಅವಕಾಶ ಸಿಕ್ಕಾಗ ಯಾಕಿಲ್ಲ ಅಂತ ಹೇಳಿ ಅಂತ ಅನಿಸ್ತು. ಆಮೇಲೆ ಕಥಾ ಅಂದ್ರೆ ಕೇಳಿದಾಗ ತುಂಬ ಥ್ರಿಲ್ ಆಯಿತು. ಮುಂಚೆ ಮಾಡಿದ ಕತೆಗಿಂತೂ ಇದು ತುಂಬ ವಿಭಿನ್ನವಾಗಿದೆ. ಅಂದರೆ ವಿಭಿನ್ನ ಎಲ್ಲರೂ ಹೇಳ್ತೀವಿ, ಇದೆ ನಿಜವಾಗ್ಲೂ ವಿಭಿನ್ನವಾಗಿದೆ. ಎಲ್ಲರೂ ಹೇಳಿದ್ರು ಸಿನಿಮಾ ಥರ ಇದೆ ಅಂತ. ಸೊ ಆ ಫೀಲ್ ಇದೆ ಸರ್, ಖಂಡಿತವಾಗ್ಲೂ ಆ ಫೀಲ್ ಇದೆ ಇದರಲ್ಲಿ. ಆಕ್ಚುಲಿ ತುಂಬಾ ಖರ್ಚಾಗಿದೆ. ಮೇಡಮ್ಗೆ ಲೆಕ್ಕ ಗೊತ್ತು, ಬಟ್ ನಾನು ನೋಡಿದ್ದೀನಿ. ಖಂಡಿತ ಸಿನಿಮಾ ಮಾಡ್ಬೋದಾಗಿತ್ತು. ನಾನೇ ಎಷ್ಟೋ ಸಲ ಶೂಟ್ ಬಂದಾಗ ಜಿಮ್ಮಿ ಇರ್ತಾ ಇತ್ತು. ನಾನು ಈ ಸಿನಿಮಾಗೆ ಬಂದ, ನಮ್ಮ ಸೀರಿಯಲ್ ಬಂದ ಅಂತ ಒಂದು ಸ್ವಲ್ಪ ಅದು ಆಗಿತ್ತು. ಅದು ನಾನು ಹೇಳ್ದಂಗೆ ನಾನು ನೋಡಿ ನನಗೆ ಗೊತ್ತಾಗಿದೆ ಎಷ್ಟಾಗಿದೆ ಅಂತ. ಲೆಕ್ಕ ಇಲ್ಲಿ ಇರುತ್ತೆ. ಎಸ್ ಸರ್, ಥ್ಯಾಂಕ್ ಯು. ಕೆಲಸ ಮಾಡ್ತಾ ಇದ್ದೆ. ವಿಠಲ್ ಸರ್ ಇತ್ತ ಒಂದು ಕ್ಯಾರೆಕ್ಟರ್ ಇದ್ರೆ ಮಾಡ್ತೀವಿ. ಆಕ್ಚುಲಿ ಅವರು ಒಂದು ಮನೆ ನೋಡ್ಬೇಕಾಗಿತ್ತು, ಅದಕ್ಕೋಸ್ಕರ ಕಾಲ್ ಮಾಡಿದೆ ನನಗೆ. ಲೊಕೇಶನ್ ಒಂದು ಮನೆ ಬೇಕು ಅಂತ. ಯಾಕಪ್ಪಾಜಿ ಏನಕ್ಕೆ ಅಂತ ಕೇಳಿದೆ. ಈ ಥರ ಒಂದು ನಿನಗಾಗಿ ಅಂತ ಒಂದು ಸೇಲ್ ಮಾಡ್ತಾ ಇದೀವಿ, ಅದಕ್ಕೊಂದು ಮನೆ ಬೇಕಾಗಿತ್ತು ಅಂತ ಹೇಳಿದ್ರು. ಹೌದಾ, ನಾನು ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸ್ದೆ. ಅದು ಓಕೆ ಆಗಿಲ್ಲ. ಅಲ್ಲಪ್ಪಾಜಿ ಇಷ್ಟೊಂದು ಸಿನಿಮಾ ಮಾಡ್ತಾ ಇದೆಯಾ, ಸೇವೆ ಮಾಡ್ತಾ ಇದೆಯಾ, ನಾನು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಲ್ಲ ಅಪ್ಪಾಜಿ ಅದು. ಆಮೇಲೆ ಒಂದೇ ನಿಮಿಷದಲ್ಲಿ ಡೈರೆಕ್ಟರ್ ಕೇಳ್ತೇನೆ ಅಂದರು. ಆ್ಯಕ್ಚುಲಿ ಡೈರೆಕ್ಟರ್ಗೂ ನಮ್ಗೆ ಪರಿಚಯ ಇತ್ತು ಮುಂಚೆನೆ. ಅವ್ರ ಜಿಮ್ಮಲ್ಲಿ ನಾನು ಹೋಗ್ತಾ ಇದ್ದೆ, ಜಿಮ್ ಪಾರ್ಟರ್ಸ್. ಮತ್ತೆ ಇನ್ನೊಂದು ದಿನ ಕ್ಯಾಮ್ರಾಮನ್ ಸಿಕ್ಕಿದ್ರು, ನೋಡಿ ಹಿಂಗಾಗಿದೆ ಅಂತ. ಆಮೇಲೆ ಅವ್ರು ಕೇಳಿದೆ ಅವ್ರು ವಿಠಲ್ ಸರ್ನ, ಏನು ಸರ್ ಈ ಥರ ಒಂದು ಕೊಟ್ಟಿಲ್ಲ, 4 ವರ್ಷದಿಂದ ಹೇಳ್ತಾನೆ ಇದ್ದೀರಾ ಕೊಡ್ತೀನಿ ಅಂತ, ಕಾಗೆ ಆಡಿಸ್ತಾ ಇದ್ದೀರಾ ಅಂತ. ಆದ್ರೆ ಅಪ್ಪಾಜಿ ಒಂದು ಕೆಲಸ ಮಾಡು, ಇಲ್ಲೇ ಬಂದ್ಬಿಡು ಲೊಕೇಶನ್ಗೆ, ನಮ್ದು ಮಾಪ್ ಶೂಟ್ ನಡೀತಾ ಇದೆ, ಅಲ್ಲಿ ಬಂದ್ಬಿಡಿ ಅಂದರು. ನಾನು ಡೈರೆಕ್ಟಾಗಿ ಹೋದೆ. ಇವ್ರದ್ದೇ ಶೂಟಿಂಗ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ಹೋಗಿದ್ದಷ್ಟೇ. ಪೃಥ್ವಿ ಸರ್ ಇದ್ರು, ಶೂಟ್ ಆಗ್ತೀನಾ ಸರ್ ಅಂತ ಅವ್ರು ಕೇಳಿದ್ರು. ಆಗ್ತಾರೆ, ಒಂದ್ಸರಿ ಡೈಲಾಗ್ ಕೊಟ್ಟು ನೋಡಿ ಅಂದರು. ಡೈಲಾಗ್ ಕೊಟ್ಟೆ, ಎಲ್ಲ ಮಾಡಿದೆ, ಓಕೆ ಆಯ್ತು. ಸರ್ ನನ್ನ ಕ್ಯಾರೆಕ್ಟರ್ ಟೈಗರ್ ಅಂತೇಳಿ ನಮ್ಮ ಮೇಡಮ್ನ ಬಾಡಿಗಾರ್ಡ್ ಮಾಡ್ತಾ ಇದ್ದೀನಿ. ಆದರೆ ಇದುವರೆಗೂ ಕಾಪಾಡಿಲ್ಲ. ಅದೇ ನೋಡೋಣ ಮುಂದಕ್ಕೆ ಡೈರೆಕ್ಟರ್ ಯಾವಾಗ ಕಾಪಾಡೋಕ್ಕೆ ಸೀಟ್ ಕೊಡ್ತಾರ. ನಾನು ಸೆಟ್ಗೆ ಹೋದಾಗ ಮೇಡಮ್ ಬೈತಾ ಇರ್ತಾರೆ, ಒಂದ್ಸಲಿನೂ ಕಾಪಾಡಿಲ್ಲ ಅಂತ. ಸರ್ ದಯವಿಟ್ಟು ಮೇಡಮ್ನ ಕಾಪಾಡೋಕೆ ಒಂದು ಸೀಟ್. ನಮ್ಮ ಮೇಡಮ್ ರೇಗಿಸ್ತಾನೆ ಇರ್ತಾರೆ, ಇದುವರೆಗೂ ಕಾಪಾಡಿಲ್ಲ ಸರ್, ದಯವಿಟ್ಟು ಒಂದು ಸೀನ್ ಕೊಟ್ಬಿಡಿ, ಕಾಪಾಡೋದು. ಹಂಗಿದ್ರೆ ಬರಬಿಡಿ ಸರ್, ನಾನು ಎಕ್ಸಿಟ್ ಆಗುತ್ತೆ. ಹೌದು ಸರ್, 100%. ನಾನು ಒಂದು ಕೇಳಿದೆ ಹಂಗೆ ವಿಠಲ್ ಸರ್ನ, ಏನ್ ಸರ್ ಹಿಂಗ್ ಖರ್ಚು ಮಾಡ್ತಾ ಇದೀರಾ ಅಂತ. ಆಕ್ಚುಲಿ ನಾವೆಲ್ಲ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ ಪ್ಲೇಸೇ ಮಾಡ್ತಾ ಇದ್ದಾರೆ. ಎಲ್ಲ ರೆಸಾರ್ಟ್, ಒಳ್ಳೊಳ್ಳೆ ರೆಸಾರ್ಟ್, ಒಳ್ಳೊಳ್ಳೆ ಮನೆಗಳು, ನಾವೆಲ್ಲ ಶೂಟಿಂಗ್ ಮಾಡಿದ್ವಿ ಅಲ್ಲೇ ಮಾಡ್ತಾ ಇದ್ದಾರೆ. ಒಂದು ಲೊಕೇಶನ್ ಮೋರ್ ದೆನ್ 1.5 ಲಕ್ಷ 2 ಲಕ್ಷ ಆಯ್ತು. ನಮ್ಮ ಸಿನಿಮಾ ಮಾಡಿದಾಗ ಇದು ನಾನು ಕೇಳಿದ್ಕೆ ಹೌದು ಚೆನ್ನಾಗಿ ಮಾಡ್ತಾ ಇದೀವಿ ಅಪ್ಪಾಜಿ, ಸಿನಿಮಾ ಅರೇಂಜ್ಗೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಎಷ್ಟು ಎಪಿಸೋಡ್ ಆಗಿದೆ ಸರ್? ಸದ್ಯಕ್ಕೆ ಒಂದು 10 ಎಪಿಸೋಡ್. ಬ್ಯಾಂಕಿಂಗ್ ಎಪಿಸೋಡ್ ಕೇಳ್ತಾರಲ್ವಾ? ಬ್ಯಾಂಕಿಂಗ್ ಮಾಡ್ಕೊಳ್ತಾ ಇದೀವಿ. ಹಗಲು ರಾತ್ರಿ ಅಂದೆ ಒಂದು 36 hours ಅಲ್ಲಿ 1 ಗಂಟೆ ನಿದ್ದೆ ಮಾಡಿದೀವಿ ಸರ್. 35 hours ಕೆಲಸ ಮಾಡಿದೀವಿ. ಸೊ ಇಷ್ಟು ಟಫ್ ಆಗಿ ಹೋಗ್ತಾ ಇದೆ ಲೈಫ್ ಅಂಡ್ ಕೆಲಸ ಕೂಡ ನಡೀತಾ ಇದೆ ಸರ್. ಎಲ್ಲ ಪ್ರತಿಯೊಂದು ಬ್ಯಾಂಕಿಂಗೋಸ್ಕರ ಮಾಡ್ಕೋತಾ ಇದೀವಿ ಸರ್. ನಾವು 27th ಆನ್ ಫ್ಲೋರ್ ಬರೋಷ್ಟರಲ್ಲಿ ಕಂಪ್ಲೀಟ್ ಆಗಿ ಒಂದು ಬ್ಯಾಂಕಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೋತೀವಿ. ಥ್ಯಾಂಕ್ ಯು. ಟೈಗರ್ಗೆ ಆಶೀರ್ವಾದ ಕೂಡ. ಹಾಗಾಗಿ ಈ ಹೊಸ ಪ್ರಾಜೆಕ್ಟ್ಗೆ ಒಳ್ಳೇದಾಗ್ಲಿ ಅಂತ ಇಡೀ ತಂಡಕ್ಕೆ ವಿಶ್ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೀವಿ. 1 ನಿಮಿಷ, ಇಲ್ಲಿಗೆ ಇದು ಮುಗ್ದಿಲ್ಲ. ಹಾಗೆ ಈ ಧಾರಾವಾಹಿಯ ಒಂದು ಸ್ಪೆಷಲ್ ಮೆಂಬರ್ ಒಬ್ರಿದ್ದಾರೆ, ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ರೆ ಪ್ರಾಬಬ್ಲಿ ಸಮಂಜಸ ಅಲ್ಲ ಅನ್ಸುತ್ತೆ. ಸೊ ಅದನ್ನ ನಮ್ಮ ಕಥಾನಾಯಕ ಜೀವ ಅವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನಾನು ನಿಮಗೆ ಸ್ಟೇಜ್ ನ ಬಿಟ್ಕೊಡ್ತಾ ಇದ್ದೀನಿ. ಜೀವ ಅವರೇ, ಪ್ಲೀಸ್ ಟೇಕ್ ಓವರ್. ನಂದು ಟೋಕನ್ ತಗೊಂಡಿದ್ದೀನು ಸರ್. ಹ್ಞೂ ಸರ್. ಇಷ್ಟು
ನೀನು ಯಾಕೋ ಗೊತ್ತು ಸೇರು RCB ಚೆನ್ನೈ 2 ಇದೆ ಅಲ್ಲಿ. ಎಲ್ಲೋ ರೆಡ್